ಡಿಸೈನ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ 5 ಇಂಚಿಗೆ 4 ಇಂಚು 3 ಇಂಚು ಎರಡು ಪೀಸ್ ತೊಗೊಂಡಿದ್ದೀನಿ 2 ಡೋರಿಗೆ. ಇದು ಬಂದುಬಿಟ್ಟು 6 ಇಂಚಿದೆ ಫ್ರೆಂಡ್ಸ್, 6 ಇಂಚು, ಇದು 5 ಇಂಚು, ಇದು 4 ಇಂಚು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಮಾಮೂಲಿ ಮೂಲೆ ಸೇರಿಸಿ ಒಂದು ಸ್ಟಿಚ್ ಮಾಡ್ಕೊಳ್ಳೋದ. ಇದಾದಮೇಲೆ ಇದು ಇನ್ನೊಂದು ಪೀಸು, ಅದನ್ನು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಅಷ್ಟೇ, 2 ಅಲ್ಲ 3 ಪೀಸನ್ನು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದರದ್ದೊಂದು ಪೀಸ್ ತೊಗೋತೀನಿ. ಇದನ್ನು ಹೀಗೇ ಸೇಮ್ 3 ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ಬ್ಲೌಸ್ಗೆ ಸ್ವಲ್ಪ ಲೇಸ್ ಕೊಟ್ಟಿದ್ದೀನಿ, ಅದೇ ಲೇಸಲ್ಲೇ ಈ ಡೋರಿ ರೆಡಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಡೋರಿ ರೆಡಿ ಮಾಡ್ತಾ ಇರೋದು. ಆಮೇಲೆ ಬಟ್ಟೆನೂ ಪೀಸ್ ಇದೆಯಲ್ಲ, ಜಾಸ್ತಿ ಬಟ್ಟೆ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ರೆಡಿ ಮಾಡ್ತಾ ಇರೋದು. ಎಲ್ಲ ಎಕ್ಸ್ಟ್ರಾ ಬಟ್ಟೆ ಒಂಚೂರು ಇದ್ದರೆ ತೆಗೆದುಬಿಡಿ, ಅದು ಒಂಥರ ಚೆನ್ನಾಗಿ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ನಾನೊಂದು ಬಂಡಲ್ಲೇ ತಂದಿಟ್ಕೊಂಡಿದ್ದೀನಿ. ಇದು ಚಿಕ್ಕದು ಲೇಸ್ ಚೆನ್ನಾಗಿರುತ್ತೆ. ಇದೇನಿದೆ ತುದಿಗೆ ಮಾಮೂಲಿ ಸ್ಟಿಚ್ ಮಾಡ್ಕೊತೀನಿ. ಇದೇನು ಫೋಲ್ಡ್ ಮಾಡೋದ್ವಲ್ಲ ಆ ತುದಿಗೆ ಹೀಗೆ ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಆಯಿತು. ಮತ್ತು ಇನ್ನೊಂದು ಪೀಸ್ಗಾಗಿನೇ 3 ಪೀಸ್ಗೂ ಹೀಗೆ ಮಾಡ್ಕೋಬೇಕು. ಇದು ನೋಡ್ಕೋಬೇಕು, ಸೀದಾ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇದೇ ಒಂಥರ ಲುಕ್ಕು ಬ್ಲ್ಯಾಕ್ ಕಲರ್ಗೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೆಗೆದಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ 3 ಪೀಸ್ ಇದೆಯಲ್ಲ ಈಗ ಇಟ್ಕೋಬೇಕು. ನೋಡಿ ಇದನ್ನು ಇದರ ಮೇಲೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಇದ್ರ ಮೇಲೆ ಬೇಕಾದ್ರೆ ಇದಕ್ಕೆ ಇನ್ನೂ 1-2 ಸೇರಿಸ್ಕೊಬೋದು. ನೀವು ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ನೀವು ಇನ್ನೂ 1-2 ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಇವಾಗ ಈ ದಾರ ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು. ಸೈಡ್ ಇಡೋಣ. ಇವಾಗ ಟ್ಯಾಗ್ ರೆಡಿ ಮಾಡ್ಕೊಳ್ಳೋಣ. ಟ್ಯಾಗ್ಗೆ ನಾನು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಒಂದೇ ಲೆವೆಲಿಗೆ ತೊಗೋಬೇಕು, ಇಲ್ಲಾಂದರೆ ಏನಾಗುತ್ತೆ ದಪ್ಪ ಬಂದುಬಿಡುತ್ತೆ. ಟ್ಯಾಗು ನೋಡಿಕೊಂಡು ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ದಾರ ಚಿಕ್ಕದೇ ಇರಲಿ, ದೊಡ್ಡೊಳಗೆ ಬೇಡ, ಚಿಕ್ಕೊಳಗೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ, ಒಂಥರ ರೌಂಡ್ ಶೇಪ್ ಬರಲಿ ಅಂತ. ಈಗ ಇದಕ್ಕೆ ಇಲ್ಲೊಂದು ಸ್ಟಿಚ್ ಹಾಕೊಂಬಿಡೋಣ. ಇಲ್ಲ ಹಿಂಗೆ ಇರಲಿಲ್ಲ, ಹಿಂಗೆ ಇರಲಿ, ತೊಂದರೆ ಏನಿಲ್ಲ. ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಮಾಡಿ ಇದನ್ನು ಸ್ಟಿಚ್ಚು ಮಾಡ್ಕೋಬೋದು, ಇಲ್ಲಾಂದರೆ ಈಗೇನು ಬಿಡ್ಬೋದು. ನೋಡಿ ಈ ರೀತಿ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಟೋಪಿ ಥರ ಬೆಲ್ಲು. ಇದನ್ನು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ರೌಂಡ್ ಶೇಪಲ್ಲಿ ಬರೋ ಥರ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಇದೂ ಅಷ್ಟೇ ಈ ಥರ ಡೋರಿ ರೆಡಿಯಾಗಿದೆ. ನೋಡಿ ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಇದ್ರ ಬ್ಲೌಸು ತೋರಿಸ್ತೀನಿ. ನೆಕ್ ಬಂದ್ಬಿಟ್ಟು ಈ ಥರ ಇದೆ. ಈ ಥರ ಮಾಡಿದ್ದೀನಿ. ನೆಕ್ಕು ಮಧ್ಯ ಬೀಡ್ಸಿಕ್ಕಿ ಲೇಸ್ ಕೊಟ್ಟಿದ್ದೀನಿ.
ಇದು ಬಂದ್ಬಿಟ್ಟು ಸ್ಲೀವ್ಸು ಈ ಥರ ಇದೆ ನೋಡಿ. ಇದರದ್ದು ಕಟಿಂಗ್ ವಿಡಿಯೋ ಬೇಕು ಅಂದರೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇದೆ ನೋಡಿ. ಈ ರೀತಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ ಹಾಕ್ಕೊಂಡು ತೋರಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರೆಡಿಯಾಗಿದೆ. ಇವಾಗ ಇದಕ್ಕೆ ಡೋರಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ಮಾರ್ಕ್ ಮಾಡ್ಕೊ, ಒಂದು 3 ಇಂಚ್ಗಾದರೆ ಸಾಕು. ಇದು ಸ್ಟಿಚ್ ಮಾಡ್ಕೊಳ್ಳೋಣ.